ಬೆಳಗಾವಿಯಲ್ಲಿ ವೃದ್ಧೆಯ ಕಣ್ಣಿಗೆ ಖಾರದ ಪುಡಿ ಎರಚಿ ಚಿನ್ನಾಭರಣ ದೋಚಿದ್ದ ಖದೀಮ ಸೆರೆಯಾಗಿದ್ದಾನೆ. ಜನವರಿ 27ರಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ನಗರದಲ್ಲಿ ಹಾಡಹಗಲೇ ದರೋಡೆಕೋರರ ಅಟ್ಟಹಾಸ ಮೆರೆದಿದ್ದ. ಮನೆಗೆ ನುಗ್ಗಿ ವೃದ್ಧೆಯ ಮುಖಕ್ಕೆ ಖಾರದ ಪುಡಿ ಎರಚಿ ದರೋಡೆ ಮಾಡಿದ್ದ. ಕೊನೆಗೂ ಬೆಳಗಾವಿ ಶಾಸ್ತ್ರಿನಗರ ನಿವಾಸಿ ಢಾಪಳಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯಿಂದ 3,50,000 ಮೌಲ್ಯದ 52 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಕೃತ್ಯಕ್ಕೆ ಬಳಸಿದ ಬೈಕ್ ಸಹ ಜಪ್ತಿ ಮಾಡಲಾಗಿದೆ. ಮೈಸೂರು ಬೆಂಗಳೂರು ಹೈವೇನಲ್ಲಿ ಎಕ್ಸಿಟ್ ಬಂದ್ ಮಾಡಿದ್ದಕ್ಕೆ ವಾಹನ ಸವಾರರ ಜೊತೆ ಟೋಲ್ ಸಿಬ್ಬಂದಿ ಕಿರಿಕ್ ಮಾಡಿದ್ದಾರೆ. ಮಂಡ್ಯದ ತೂಬಿನಕೆರೆ ಬಳಿ ಘಟನೆ ನಡೆದಿದೆ. ಇದುವರೆಗೂ ಪಾಂಡವಪುರಕ್ಕೆ ತೆರಳಲು ತೂಬಿನಕೆರೆ ಬಳಿ ವಾಹನಗಳು ಎಕ್ಸಿಟ್ ಆಗ್ತಿದ್ವು. ಇದೀಗ ಏಕಾಏಕಿ ಎಕ್ಸಿಟ್ ಪಾಯಿಂಟ್ ಬಂದ್ ಮಾಡಿದ್ದಾರೆ. ಇದಕ್ಕೆ ವಾಹನ ಸವಾರ ಭೈರೇಗೌಡ ಟೋಲ್ ಸಿಬ್ಬಂದಿಗೆ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಟೋಲ್ ಸಿಬ್ಬಂದಿ ಭೈರೇಗೌಡಗೆ ಧಮಕಿ ಹಾಕಿದ್ದಾರೆ. ಕಾರು ಅಡ್ಡ ಹಾಕಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಭೈರೇಗೌಡ ಆರೋಪಿಸಿದ್ದು ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆ ಬಯಲಾಗಿದೆ. 1 ಕೋಟಿ ಬ್ಲಾಕ್ ಮನಿ ಕೊಟ್ರೆ 1.2 ಕೋಟಿ ವೈಟ್ ಮನಿ ಆಮಿಷ ತೋರಿ ಮೋಸ ಮಾಡಲಾಗಿದೆ. ಬ್ಲಾಕ್ ಅಂಡ್ ವೈಟ್ ದಂಧೆಯಲ್ಲಿ ಜಯಚಂದ್ರ 1 ಕೋಟಿ ಕಳೆದುಕೊಂಡಿದ್ದಾರೆ. ಜಯಚಂದ್ರಗೆ ಇಂದಿರಾನಗರ ಶ್ರೀನಿವಾಸ್ ಪರಿಚಯವಾಗಿದ್ದ. ಬಳಿಕ 1 ಕೋಟಿ ನೀಡಿದ್ರೆ 1.2 ಕೋಟಿ ನೀಡೋದಾಗಿ ಆಮಿಷ ಹೊಡ್ಡಿದ್ದ. ನಂತರ ಅನುಮಾನ ಬಂದ ಜಯಚಂದ್ರ ಹಣ ನೀಡಲು ಹಿಂದೇಟು ಹಾಕಿದ್ರು. ಇನ್ನು ಅಕೌಂಟ್ಗೆ ಹಣ ಹಾಕಿದ್ರೆ ಮಾತ್ರ ನಗದು ನೀಡ್ತೀನಿ ಅಂದಿದ್ರಂತೆ. ಬಳಿಕ ಅದೇ ಸಮಯದಲ್ಲಿ ವಿದ್ಯಾರಣ್ಯಪುರದಲ್ಲಿ ಕರೆಂಟ್ ಕಟ್ ಆಗಿದೆ. ಕೂಡಲೇ ಜಯಚಂದ್ರನ ಬಳಿ ಹಣ ಕಿತ್ತು ಆರೋಪಿಗಳು ಪರಾರಿಯಾಗಿದ್ದಾರೆ. ಇನ್ನು ಮಾರ್ಟಿನ್ ಎಂಬಾತನನ್ನ ಜಯಚಂದ್ರ ಸ್ಥಳದಲ್ಲೇ ಹಿಡಿದಿದ್ದು ಎಸ್ಕೇಪ್ ಆಗಿದ್ದ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದು 98 ಲಕ್ಷ ರಿಕವರಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.